ಪಾಪ ಲಾಯರ್ ಜಗದೀಶ್ಗೆ ಈ ರೀತಿ ಆಗ್ಬಾರ್ದಾಗಿತ್ತು. ಸ್ವರ್ಗದಿಂದ ಡೈರೆಕ್ಟ್ ಆಗಿ ನರಕಕ್ಕೆ ಹೋಗಿದ್ದಾರೆ. ಸೊ ಅಲ್ಲಿರುವಂತ ಒಂದು ಫೆಸಿಲಿಟೀಸ್ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಸ್ವರ್ಗದಲ್ಲಿ ಆರಾಮಾಗಿರ್ಬೋದಾದ್ರೆ ನರಕದಲ್ಲಿ ಕೆಳಗಡೆ ಮಲ್ಕೋಬೇಕು. ಜಾಸ್ತಿ ಫುಡ್ ಗಳು ಸಿಗೋದಿಲ್ಲ. ಈ ರೀತಿ ಎಲ್ಲ ಒಂದು ರೀತಿಯ ಡಿಸ್ಅಡ್ವಾಂಟೇಜ್ ಸದ್ಯಕ್ಕೆ ಲಾಯರ್ ಜಗದೀಶ್ ಅವ್ರು. ಯಾಕಂದ್ರೆ ಅವರು ಮಿತಿ ಮೀರಿ ತಮ್ಮ ಒಂದು ಮಾತುಗಳನ್ನ ಆಡ್ತಾ ಇದ್ರು. ಹಂಸ ಅವರು ಕರೆಕ್ಟ್ ಆಗಿ ಮಾಡಿದ್ದಾರೆ. ಮನೆ ಕ್ಯಾಪ್ಟನ್ ಆಗಿರುವಂತ ಹಂಸ ಹೇಳಿದ ಕೆಲಸವನ್ನ ಜಗದೀಶ್ ಅವರು ಪಾಲಿಸಲೇಬೇಕು. ಆದ್ರೆ ಅಲ್ಲೂ ಕೂಡ ನಿಯಮವನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ನಿದ್ದೆ ಮಾಡೋದು, ಸೊ ಈ ರೀತಿ ಏನನ್ನೋ ಲಾನ ಅದು ಬ್ರೇಕ್ ಮಾಡ್ತಾ ಇದ್ದಾರೆ. ಅದನ್ನ ಹಂಸ ಅವರು ಕೂಡ ಕಂಪ್ಲೇಂಟ್ ಮಾಡ್ತಾರೆ ಕ್ಯಾಮ್ರಾ ಮುಂದೆ ಬಂದು. ಇನ್ನ ಗೇಮ್ ವಿಚಾರದಲ್ಲಿಯೂ ಕೂಡ ಅಷ್ಟೇ ಬಹಳಷ್ಟು ಮಾತನಾಡುವುದನ್ನ ಬಿಟ್ರೆ ಇನ್ನ ಕೂಡ ಟಾಸ್ಕ್ ವಿಚಾರದಲ್ಲಿ ಗಮನ ಹರಿಸಿಲ್ಲ. ಸ್ವಲ್ಪ ನೆಗ್ಲಿಜೆನ್ಸ್ ಅಂತ ಹೇಳ್ಬೋದು ಜಗದೀಶ್ ಅವ್ರಿಗೆ. ಸೊ ನೋಡೋಣ ಏನಾಗುತ್ತೆ. ನಿಮ್ಗೆ ಅನ್ಸುತ್ತೆ ಲಾಯರ್ ಜಗದೀಶ್ ಅವ್ರು ನಿಮ್ಗೆ ಇಷ್ಟನಾ? ತಪ್ಪದೆ ಕಮೆಂಟ್ ಮಾಡಿ. ಮತ್ತೆ ಲಾಯರ್ ಜಗದೀಶ್ ಅವ್ರ ಹಂಸ ಜೊತೆ ಜಗಳ ಮಾಡೋದು, ಪ್ರೀತಿಯಿಂದ ಮಾತನಾಡೋದು, ಸೊ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಅಂಕಲ್ ಆಂಟಿಯ ಒಂದು ಲವ್ ಸ್ಟೋರಿ ನೋಡಕ್ಕೆ ಚೆನ್ನಾಗಿದೆ ಅಂತೆಲ್ಲ ಒಂದು ಟ್ರೋಲ್ ಪೇಜ್ ಗಳು ಕೂಡ ಕ್ರಿಯೇಟ್ ಆಗಿದೆ. ಸೊ ನೋಡ್ಬೇಕು ಏನಾಗುತ್ತೆ. ಲಾಯರ್ ಜಗದೀಶ್ ಅವರು ಸ್ವರ್ಗದಿಂದ ಮತ್ತೊಮ್ಮೆ ನರಕಕ್ಕೆ ಹೋಗಿದಾರಲ್ಲ, ಅಲ್ಲಿ ಯಾವ ರೀತಿ ಏನಾದ್ರು ಮಿಂಚಕ್ಕೆ ಅವರಿಗೆ ಅವಕಾಶಗಳು ಸಿಗುತ್ತಾ? ಅಂದ್ರೆ ಈ ಸೀಸನ್ ಅಲ್ಲಿ ತುಂಬಾ ದಿವಸಗಳ ಕಾಲ ಲಾಯರ್ ಜಗದೀಶ್ ಅವರು ಇರ್ತಾರ, ಏನಾಗುತ್ತೆ ಕಾದು ನೋಡ.